ಇದು BXO ಮತ್ತೆ ಸಿಗ್ಲಾರ್ದು, ಈ ಪ್ರಶ್ನೆನೂ ನಮಗೆ ಸಿಗ್ಲಾರ್ದು. ಹೌದು, ಅದಕ್ಕೋಸ್ಕರ ನೀವು ನಿಮಗೆ ಬ್ರೇಕ್ ಕೊಟ್ಟು ಬಿಗಿ ಮುಂದೋಗಲು ವಿಚಾರ. ಇದು ಮೊದಲನೇದು ಚಿಕಿತ್ಸೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟೀರಾಯ್ಡ್ ಮತ್ತು ಆಂಟಿಸೆಪ್ಟಿಕ್ ಲೋಷನ್ ಹಚ್ಚೋದನ್ನ ಹೇಳಿದ್ದೆ. ಇನ್ನ ಎರಡನೇ ಹಂತದಲ್ಲಿ ಅಂದ್ರೆ ಏನಾದ್ರು ಬಿಗಿ ಮುಂದಾಗ್ಲೂ ಆಗ್ಬಿಟ್ಟಿದ್ರೆ ಆಗ ಅದಕ್ಕೆ ಶಸ್ತ್ರಚಿಕಿತ್ಸೆನೆ ಮಾಡ್ಬೇಕಾಗುತ್ತೆ. ಅದರಲ್ಲಿ ಶಸ್ತ್ರಚಿಕಿತ್ಸೆನಲ್ಲಿ 3 ತರ ಚಿಕಿತ್ಸೆಗಳು ಮಾಡಬಹುದು. ಒಂದು ಅಂಟುಗಳಿದ್ರೆ, ಅಡಿಷನ್ಸ್ ಇದ್ರೆ ಅದನ್ನ ಅಡಿಸಿಯೋಲೈಸಿಸ್ ಮಾಡಬಹುದು. ಅದನ್ನ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಅದರಲ್ಲಿ ಕಾರ್ಟ್ರಿ ಮಿಷಿನ್ ಅಲ್ಲಿ ಎಲ್ಲೆಲ್ಲಿ ಅಂಟಿದೆಯೋ ಅದನ್ನೆಲ್ಲ ಬರ್ನ್ ಮಾಡ್ಬಿಡೋದು. ಎಲ್ಲೆಲ್ಲಿ ಚರ್ಮ ಈ ಲಿಂಗಮಣಿಗೂ ಮುಂದೋಗ್ಲಿಗೂ ಅಂಟ್ಕೊಂಡಿರೋ ತಂತು ಕಟ್ಟುಗಳನ್ನೆಲ್ಲ ಕಟ್ ಮಾಡಿ ತೆಗಿಬಹುದು. ಇನ್ನು ತುಂಬಾ ಬಿಗಿ ಆಗ್ಬಿಟ್ಟಿದ್ದು ಚರ್ಮ ತುಂಬಾ ದಪ್ಪ ಆಗ್ಬಿಟ್ಟು ಅದು ನಮ್ಗೆ ಹಿಂದಕ್ಕೆ ಸರ್ಕ್ಸಕ್ಕೆ ಆಗಲ್ಲ ಅಂದ್ರೆ ಅದು ಎರಡನೇ ಶಸ್ತ್ರಚಿಕಿತ್ಸೆ ಅಂದ್ರೆ ಸರ್ಕಮ್ಸಿಷನ್ ಮಾಡ್ಬೇಕಾಗುತ್ತೆ, ಮುಂಜಿ ಮಾಡ್ತಾರಲ್ಲ ಹಂಗೆ. ಮೂರನೇದು ಕೆಲವಾರು ಸಾರಿ ಈ ಫ್ರಿನಮ್ ಮಾತ್ರ ಗಟ್ಟಿ ಆಗ್ಬಿಟ್ಟಿರ್ತದೆ. ಈ ಫ್ರಿನಮ್ ಅಂದ್ರೆ ಕಿರ್ನಾಲ್ಗೆ ಈ ಲಿಂಗಮಣಿಯ ಕೆಳಭಾಗದಲ್ಲಿ ತಳಭಾಗದಲ್ಲಿ ಇರ್ತದೆ. ಲಿಂಗಮಣಿ ಒಂದು ತಳಭಾಗಕ್ಕೂ ಈ ಪ್ರಿಪೋಸ್ ಚರ್ಮಕ್ಕೆ ಮುಂದೋಗ್ಲಿಗೂ ಒಂದು ಲೇಯರ್ ತರ, ಹೌದೌದು, ಈ ಕಿರ್ನಾಲ್ಗೆ ತರ ವೆಬ್ ಅಂತ ಅಂತೀವಿ, ಫ್ರಿನಮ್ ಅಂತೀವಿ. ಅದು ಕೆಲವರಿಗೆ ಗಟ್ಟಿ ಆಗ್ಬಿಡ್ತದೆ ಈ ಲೈಕೆನ್ ಸ್ಕ್ಲಿರೋಸಿಸ್ ಆದಾಗ, BXO ಆದಾಗ. ಆಗೇನಾಗುತ್ತೆ, ಪೀನಿಸ್ ಬೆಂಡ್ ಆಗುತ್ತೆ, ಕೆಳಗಡೆ ಮೂಗ್ ದಾರ ಕಿಡ್ಕೊಂಡು ಎಳ್ದಂಗ ಆಗ್ತದೆ. ಸಂಭೋಗ ಮಾಡಕ್ ಹೋದಾಗ ನೋವಾಗುತ್ತೆ, ಕೆಲವು ಸರಿ ಅಲ್ಲಿ ಟೇರ್ ಆಗುತ್ತೆ, ಕಟ್ಟಾಗ್ಬಿಡ್ತದೆ. ನಿಮಿರಿಕೆ ಉಂಟಾದಾಗ ಫೋರ್ಸ್ ಆಗಿ ಚರ್ಮ ನಮ್ ಹಿಂದಕ್ಕೆ ತಳೆದಾಗ ಅದು ಸಂಭೋಗ ಕ್ರಿಯೆನಲ್ಲಿ ಲಿಂಗ ಮುನ್ನುಗ್ದಾಗ ಈ ಕೆಳಗಡೆ ಫ್ರಿಲಮ್ ಇರುತ್ತಲ್ಲ ಅದು ಹಿಡಿದು ಎಳಿತದೆ. ಹಸುಗಳಿಗೆ ಮುಗ್ದಾರ ಹಾಕಿ ಹಿಡಿದು ಎಳೆದಂಗೆ ಎಳೆದು ಬಿಡ್ತದೆ. ಆಗ ವಿಪರೀತ ನೋವಾಗ್ತದೆ, ಜೊತೆಗೆ ಅಲ್ಲಲ್ಲೇ ಕಟ್ ಆಗುತ್ತೆ, ಕ್ರ್ಯಾಕ್ ಆಗುತ್ತೆ, ಕೆಲಸ ರಕ್ತ ಕೂಡ ಬರುತ್ತೆ. ಇಂಥವರಲ್ಲಿ ಫ್ರಿಲ್ಲಾಸ್ಟಮಿ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಕೆಳ ಒಂದು ಚರ್ಮ ಏನಿದೆ ಲಿಂಗಮಣಿಗೂ ಕೆಳಗಡೆ ಇರತಕ್ಕಂಥ ಚರ್ಮಕ್ಕೂ ಅಂಟ್ಕೊಂಡಿರೋದು ಅದು ಕೆಲವರಿಗೆ ಬಹಳ ಜಾಸ್ತಿ ಅಂಟ್ಕೊಂಡ್ಬಿಟ್ಟಿರ್ತದೆ, ಬಿಟ್ಟೇ ಇರೋದಿಲ್ಲ. ಅಂತರ್ಗೆ ಜೊತೆಗೆ ಲೈಕೆನ್ ಸ್ಕ್ಲೆರೋಸಿಸ್ BXO ಕೂಡ ಆಗ್ಬಿಟ್ಟಾಗ ಅದು ಚರ್ಮ ದಪ್ಪ ಆಗ್ಬಿಡುತ್ತೆ. ಆಗ ಅದನ್ನ ಫ್ರಿಲ್ಲಾಸ್ಟಮಿ ಮಾಡ್ಬೇಕಾಗತ್ತೆ. ಒಟ್ಟು ಈ 3 ತರ ಚಿಕಿತ್ಸೆಗಳು. ಈಗ ಆಪರೇಷನ್ ಬಂದವ್ರು ಫಸ್ಟ್ ಕ್ವಶನ್ ನನಗೆ ಕೇಳೋದು, ಸರ್ ಸ್ಟಿಚಸ್ ಹಾಕ್ತೀರಾ? ಹೌದು. ಮತ್ತೆ ಬಿಚ್ಚಿಸ್ಕೋಬೇಕಾ ಅಂದ್ರೆ ಮತ್ತೆ ಆ ಟೈಮ್ನಲ್ಲಿ ನೋವಾಗುತ್ತಲ್ಲ, ಒಂದು ಆಪರೇಷನ್ ಆಗಿರುತ್ತೆ, ಅದನ್ನ ಬಿಚ್ಚೋದೊಂದು ದೊಡ್ಡ ಇದಾಗುತ್ತೆ. ಅದನ್ನೇನು ಸ್ಟಿಚಸ್ ಸೆಲ್ಫ್ ಅಬ್ಸಾರ್ಬಿಂಗ್, ಅವೇ ಹೀರ್ಕೊಂಡ್ಬಿಡ್ತದೆ, ಚರ್ಮ ಹೀರ್ಕೊಳ್ಳೋ ಈ ಹೊಲಿಗೆಗಳಾದ್ರಿಂದ ಅವುಗಳನ್ನೇನು ಮತ್ತೆ ಬಿಚ್ಚುವ ಅವಶ್ಯಕತೆ. ಈ ಸರ್ಜರಿ ಆದ್ಮೇಲೆ ರಿಕವರ್ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಡಾಕ್ಟರ್? ಸಾಮಾನ್ಯವಾಗಿ 2-3 ದಿನ ಸ್ವಲ್ಪ ಡ್ರೆಸ್ಸಿಂಗು ಹಾಕೊಂಡು ಮನೇಲಿ ಇದ್ರೆ ಒಳ್ಳೇದು, ಬೇಗ ವಾಸಿ ಆಗ್ಲಿ ಅಂತ. 1 ವಾರದಲ್ಲೆಲ್ಲ ಗಾಯ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಕೆಲವರಿಗೆ ಅಂದ್ರೆ ಏನಾದ್ರು ಶುಗರು, ಡಯಾಬಿಟಿಸು, BP ಇರೋರಿಗೆ ಅಥವಾ ಒಬಿಸಿಟಿ ಸಿಕ್ಕಾಪಟ್ಟೆ ಇರೋರಿಗೆ ಒಂದು 8-10 ದಿವಸ ಬೇಕಾಗ್ಬೋದು ಹೀಲಿಂಗ್ ಪ್ರೋಸೆಸ್. ಯಂಗ್ಸ್ಟರ್ಸ್ಗೆ ಬೇಗ ಹೀಲ್ ಆಗುತ್ತೆ. ಡಯಾಬಿಟಿಕ್ ಇದ್ರೆ ಅವ್ರದ್ದು ಡಯಾಬಿಟಿಕ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಇದೇ ತರದ ಇನ್ನೊಂದು ಕಾಯಿಲೆ ಇದೆ, ಲ್ಯೂಕೋಪ್ಲೇಕಿಯಾ ಅಂತ. ಅದು ಈ BXO ಕಾಯಿಲೆ, ಲೈಕೆನ್ ಸ್ಕ್ಲಿರೋಸಿಸ್, ಎರಡು ಒಂದೊಂದ್ಸರಿ ಒಂದೇ ತರ ಕಾಣಿಸ್ತದೆ. ಈ ಚರ್ಮ ಈ ಮುಂದೋಗ್ಲೇನಿದೆ ಅದು ಬೆಳ್ಳಕ್ಕಾಗ್ಬಿಡುತ್ತೆ, ಬಿಳಿ ಅಂತಂದ್ರೆ ಒಂಥರ ಯುರೋಪಿಯನ್ ಸ್ಕಿನ್ ಕಲರ್. ಚರ್ಮ ಹಿಂದಕ್ಕೆ ತೆಗೆದ ಸರಕ್ಸದ್ ನೋಡಿದ್ರೆ ಬಿಳಿ ಪ್ಯಾಚ್, ಬಿಳಿ ತೊನ್ನು ಅಂತಾರಲ್ಲ ಆ ರೀತಿ ಕಾಣಿಸುತ್ತೆ. ಅಲ್ಲಲ್ಲಿ ಪ್ಯಾಚ್ ಇರುತ್ತೆ, ಕೆಲವು ಸರಿ ಸುತ್ತ ಲಿಂಗಮಣಿ ಸುತ್ತನೂ ಪ್ಯಾಚ್ ಮಾಡಿ. ಅದು ಲ್ಯೂಕೋಪ್ಲೇಕಿಯಾ ಅಂತ. ಲ್ಯೂಕೋ ಅಂತಂದ್ರೆ ವೈಟ್, ಪ್ಲೇಕಿಯಾ ಅಂತಂದ್ರೆ ಪೊರೆ. ಅದು ಒಂದೊಂದ್ಸರಿ ಲೈಕೆನ್ ಸ್ಕ್ಲಿರೋಸಿಸ್ ತರನೇ ಕಾಣಿಸುತ್ತೆ. ಆದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂತಂದ್ರೆ ಈ ಲ್ಯೂಕೋಪ್ಲೇಕಿಯಾ ಬರೋದು HPV ವೈರಸ್ ಇಂದ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ. ಅದು ವೈರಾಣು ಕಾಯಿಲೆ. ಅದು ಅದೇ ಲೈಕೆನ್ ಸ್ಕ್ಲಿರೋಸಿಸ್ ಇದು ಚರ್ಮ ಗಟ್ಟಿಯಾಗ ಚರ್ಮದ ಕಾಯಿಲೆ. ಅದರಿಂದ ಅದನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು, ಬಯಾಪ್ಸಿ ಮಾಡಿ ಪತ್ತೆ ಹಚ್ಚಬಹುದು. ಜೊತೆಗೆ ಬೈ ಎಕ್ಸಾಮಿನೇಷನ್, ಲೋಕಲ್ ಎಕ್ಸಾಮಿನೇಷನ್ ಅಲ್ಲೂ ಗೊತ್ತಾಗ್ತದೆ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಹಾಗಾದ್ರೆ BXO ಬಗ್ಗೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ.